ಎರಡು ವಸ್ತುಗಳನ್ನು ಕಟ್ಟಿಡಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ವಲ್ಪ ಹತ್ರ ತಗೊಬನ್ನಿ, ಇದು ಹತ್ರ ಸ್ವಲ್ಪ ಹತ್ರ ತಗೊಬನ್ನಿ, ಹತ್ರ ತಗೊಬನ್ನಿ, ಅಂತ ಏನಾಗಲ್ಲ. ಹತ್ರ ತಗೊಬನ್ನಿ, ಹತ್ರ ತಗೊಬನ್ನಿ. ಆಮೇಲೆ ಜಿಂದಾಬಾದ್ ಜಿಂದಾಬಾದ್. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ಸಚಿವರಾಗಿರುವಂತ ಮನೆ ಅಮಿತ್ ಶಾ ಅವರಿಗೆ, ದೇಶದ ನೆಚ್ಚಿನ ನಾಯಕ ಅಮಿತ್ ಶಾ ಅವರಿಗೆ, ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಯೋಗೇಶ್ವರ್ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಮಾನ್ಯ ಶ್ರೀ ಯೋಗೇಶ್ವರ್ ಅವರಿಗೆ, ಮಾನ್ಯ ಯೋಗೇಶ್ವರ್ ಅವರಿಗೆ, ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಜಿಂದಾಬಾದ್ ಜಿಂದಾಬಾದ್. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಅವರ ಪರವಾಗಿ ದೇಶದ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಇವತ್ತು ರೋಡ್ ಶೋ ಮುಖೇನ ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಪರವಾಗಿ ಇವತ್ತು ಮತ ಪ್ರಚಾರಕ್ಕೆ ಮತ ಬೇಟೆಗೆ ತಂದಿದ್ದಾರೆ. ಎಲ್ಲ ಮೋದಿ ಪರ ಘೋಷ ಹಾಕೋಣ, ಮೋದಿ ಪರ ಘೋಷ ಹಾಕೋಣ. ಮೋದಿ 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 ಮೋದಿ. ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿಜಿ ಅವರಿಗೆ, ವಿಶ್ವ ಮೆಚ್ಚಿದ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ, ಆಪ್ತರಾಗಿರ್ತಕ್ಕಂಥ ಸನ್ಮಾನ್ಯ ಯೋಗೇಶ್ವರ್ ಅವರಿಗೆ, ಯೋಗೇಶ್ ಅಣ್ಣ ಅವರಿಗೆ ಬಲೋ ಭಾರತ್ ಮಾತಾಕ್ಕೆ ಜೈ ಶ್ರೀರಾಮ್. ಎರಡು ಮುಷ್ಟಿಗಳನ್ನು ಇಟ್ಟು ಕೈ ಎತ್ತಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ. बोलो भाई, सेंट्रल फोर्सेस सारे रथ के पीछे चले जाए, सेंट्रल फोर्सेस रथ के पीछे चले जाए. धक्का मत लगाओ भाई सबको, ये रस्सी छोड़ दो. सारे लोग पीछे जाओ, चलो रस्सी काटने दो सबको. ಭಾರತ್ ಮಾತಾಕ್ಕೆ. ದಯಮಾಡಿ ಸ್ವಲ್ಪ ಮುಂದೆ ಮೂವ್ ಆಗಬೇಕು, ದಯಮಾಡಿ ಮುಂದಕ್ಕೆ ಹೋಗ್ಬೇಕು, ದಯಮಾಡಿ ಸ್ವಲ್ಪ ಎಲ್ಲ ಮುಂದೆ ಮೂವ್ ಆಗಿ. ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ, ಸಂವಿಧಾನದ 370 ವಿಧಿಯನ್ನು ರದ್ದು ಮಾಡಿದ ಅಮಿತ್ ಶಾ ಅವರಿಗೆ, ಆರ್ಟಿಕಲ್ 370 ರದ್ದು ಮಾಡಿದ ಅಮಿತ್ ಶಾ ಅವರಿಗೆ, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಅಮಿತ್ ಶಾ ಅವರಿಗೆ ಬಲೋ ಭಾರತ್ ಮಾತಾಕ್ಕೆ. ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರವರಿಗೆ, ಬಿ ಎಸ್ ಯಡಿಯೂರಪ್ಪನವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ
ದಯಮಾಡಿ ಮುಂದೆ ಹೋಗ್ಬೇಕು. ದಯಮಾಡಿ ನೋಡಿ, ಮೊನ್ನೆ ಗೃಹ ಸಚಿವರು ಹೇಳ್ತಾರೆ ಸ್ವಲ್ಪ ಮುಂದಕ್ಕೆ ಹೋಗಿ. ಯಾರು ವ್ಯಾನ್ ಮುಂಭಾಗ ನಿಂತ್ಕೋಬಾರ್ದು, ಯಾರು ವ್ಯಾನಿನ ಮುಂಭಾಗ ನಿಂತ್ಕೋಬಾರ್ದು. ಪೊಲೀಸರಿಗೆ ಸಹಕಾರ ಕೊಡಿ, ದಯಮಾಡಿ ಪೊಲೀಸರಿಗೆ ಸಹಕಾರ ಕೊಡಿ. ವ್ಯಾನಿನ ಮುಂಭಾಗ ಯಾರು ನಿಲ್ಲಬಾರ್ದು. ಆಮೇಲೆ ಯಾವುದೇ ಮೀಡಿಯಾದ ವೆಹಿಕಲ್ ಮುಂದೆ ಇದೆ, ಬಾವುಟಗಳು ವೆಹಿಕಲ್ಗೆ ಅಡ್ಡ ಬರಬಾರ್ದು. ಫೋಟೋಗ್ರಾಫರ್ಸ್ಗೆ ವಿಡಿಯೋಗ್ರಾಫರ್ಸ್ಗೆ ಬಾವುಟಗಳು ಅಡ್ಡ ಬರಬಾರ್ದು. ದಯಮಾಡಿ ಮುಂದೆ ಹೋಗಿ. ಬಲೋ ಭಾರತ್ ಮಾತಾಕ್ಕೆ. ದಯಮಾಡಿ ಸ್ವಲ್ಪ ಮುಂದೆ ಹೋಗಿ, ದಯಮಾಡಿ ಮುಂದೆ ಹೋಗಿ. ಕೊನೆಯವರೆಗೂ ಜನ ನಿಂತಿದ್ದಾರೆ, ಮುಂದೆ ಹೋಗಿ. ಬಲೋ ಭಾರತ್ ಮಾತಾಕ್ಕೆ. ಇವತ್ತಿನ ರ್ಯಾಲಿಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಮಿತ್ ಶಾ ರವರು, ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರು ಆಗಿರ್ತಕ್ಕಂಥ BY ವಿಜೇಂದ್ರರವರು, CP ಯೋಗೇಶ್ವರ್ ಅವರು, ಮಾಜಿ ಶಾಸಕರಾದ ಮಂಜಣ್ಣನವರು, ಹೋಗ್ಬೇಕು. ಹೋಗಿ ಮೀಡಿಯಾ ವೆಹಿಕಲ್ ಸ್ವಲ್ಪ ಫಾಸ್ಟ್ ಹೋಗಿ. ಮೀಡಿಯಾ ವೆಹಿಕಲ್ ಹೋಗಿ. ಮೀಡಿಯಾ ವೆಹಿಕಲ್ ಹೋಗಿ. ನಮ್ಮ ಜೊತೆ ರ್ಯಾಲಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು, ಮುನಿರತ್ನರವರು, ಬೆಂಗಳೂರು ದಕ್ಷಿಣದ ಶಾಸಕರಾದ ಎಂ ಕೃಷ್ಣಪ್ಪನವರು ಈ ರ್ಯಾಲಿಯಲ್ಲಿದ್ದಾರೆ. ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ನಮ್ಮ ಜೊತೆ ರ್ಯಾಲಿನಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ರವರು, ಅಮಿತ್ ಶಾ ರವರು, ಮಾನ್ಯ ಶ್ರೀ BY ವಿಜೇಂದ್ರರವರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನೋಡಿ, ಧ್ವಜ ಹಿಡ್ಕೊಂಡು ಮುಂದೆ ಅವಕಾಶ ಮಾಡಿ. ಹೋಗಿ
ವೆಹಿಕಲ್ ನೀನು ಗಾಡಿ ಓಡಿಸಪ್ಪ, ಸ್ವಲ್ಪ ಮುಂದಕ್ಕೆ ನಡೆ. ಹೋಗಿ 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 ಸ್ವಲ್ಪ ಮುಂದೆ ಹೋಗ್ಬೇಕು. ಪೂರ್ಣ ಕುಂಭ ಕಳಿಸೋರು ಮುಂದೆ ಹೋಗಿ. ಮಹಿಳೆಯರು ಪೂರ್ಣ ಕುಂಭ ಕಳಸವನ್ನು ಎತ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಜಾಗ ಕೊಡಿ. ಸೈಡ್ ಬನ್ನಿ, ಸೈಡ್ ಬನ್ನಿ. ಪೂರ್ಣ ಕುಂಭ ಕಳಸದವರು ಸೈಡಿಗೆ ಬರಬೇಕು ಸ್ವಲ್ಪ. ಇಲ್ಲ ಮುಂದೆ ಜೋರಾಗಿ ಮುಂದೆ ಹೋಗಿ, ಮುಂದೆ ಹೋಗಿ. ಈ ವೆಹಿಕಲ್ ಮೂವ್ ಮಾಡಪ್ಪ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರವನ್ನ ಮತ್ತು ರ್ಯಾಲಿಯನ್ನ ಮಾನ್ಯ ಶ್ರೀ ಕೇಂದ್ರದ ಗೃಹ ಸಚಿವರಾದ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಜಿ ಅವರು ಉದ್ಘಾಟನೆ ಮಾಡಿದರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಬಿಜೆಪಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು, ಅವರ ಗುರುತು ಕಮಲದ ಗುರುತು. ಕಮಲದ ಗುರುತಿಗೆ ತಾವೆಲ್ಲ ಮತ ನೀಡೋದು ಮುಖ್ಯನ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡೋದು ಮುಖ್ಯನ ಕೆಲಸ ಮನವಿ ಮಾಡಿಕೊಳ್ತೀವಿ. ಬಿಜೆಪಿ ಮತ್ತು ಜೆಡಿಎಸ್ನ ಒಕ್ಕೂಟದ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು, ಇವರ ಗುರುತು ಕಮಲ, ಕಮಲದ ಗುರುತು. ಕಮಲಕ್ಕೆ ತಾವೆಲ್ಲ ಮತ ನೀಡುವ ಮುಖ್ಯನ ನಮ್ಮ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನು ಗೆಲ್ಲಿಸಿ ಮಂಜುನಾಥ್ ಅವರು ನರೇಂದ್ರ ಮೋದಿಗೆ ಒಂದು ಓಟನ್ನು ಹಾಕುವ ಮುಖೇನ ಅವರಿಗೆ ತಾವು ಹೆಚ್ಚಿನ ಪ್ರಶಸ್ತಿಯನ್ನು ಕೊಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಹೋಗಿ ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಪ್ರಶಾಂತ್ ಮೂವರ್ಸು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ರ್ಯಾಲಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ರ್ಯಾಲಿಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿರವರು, ಸಿ.ಪಿ. ಯೋಗೇಶ್ವರ್ ಅವರು, ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು, ಮಾಗಡಿಯ ಮಾಜಿ ಶಾಸಕರಾದ ಮಂಜಣ್ಣನವರು, ನಿಖಿಲ್ ಕುಮಾರಸ್ವಾಮಿರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೂವಾಗಿ बोलो भारत माता के, बोलो भारत माता के. बोलो भारत ಚನ್ನಪಟ್ಟಣದಲ್ಲಿ ಒಬ್ಬ ಬಂದಿರತಕ್ಕಂತ ಜನಸಾಗರ ನೋಡಿದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಯಾರು ಕೂಡ ತೊಡಗಕ್ಕೆ ಸಾಧ್ಯ ಇಲ್ಲ. 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ಬರ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದು ಅಲೆಯನ್ಸ್ ಅಂತ ತೋರಿಸ್ತಾ ಇದೆ. ಬಲೋ ಭಾರತ್ ಮಾತಾಕ್ಕೆ, 2 ಕೈಗಳನ್ನ ಮುಚ್ಚಿ ಕಟ್ಟಿರಬೇಕು. ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ
ಕೆಳಗಿನ ಮನುಷ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ, ಆರ್ಟಿಕಲ್ 370 ಕಿತ್ತಾಕಿದಂತ ಅಮಿತ್ ಶಾಜಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡ ಅವರಿಗೆ, ಯೋಗೇಶ್ವರ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಲೋ ಭಾರತ್ ಪತಾಕೆ ಜಿಂದಾಬಾದ್ 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 ಜಿಂದಾಬಾದ್. ನಿಮ್ಮ ಘೋಷಣೆಯ ಸದ್ದು ಆಗಿರ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರ ಧ್ವನಿ ಎಲ್ಲ ಕಳೆದೋಗ್ಬಿಡಬೇಕು. ಆ ರೀತಿ ಘೋಷಣೆ ಹೋಗ್ಬೇಕು. ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಮಾನ್ಯ ಅಮಿತ್ ಶಾಜಿ ಅವರಿಗೆ, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ, HD ಕುಮಾರಸ್ವಾಮಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡಜಿ ಅವರಿಗೆ, ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ, ಆತ್ಮೀಯರಾಗಿರ್ತಕ್ಕಂಥ ಯೋಗೇಶ್ವರ್ ಅವರಿಗೆ ಬಲೋ ಭಾರತ್ ಮಾತಾಕೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ರ್ಯಾಲಿಯನ್ನ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾಜಿರವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ಸಜ್ಜನ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ರವರು ತಮ್ಮಗಳ ಮನೆಗಳ ಮುಂದೆ ಕೈ ಮುಗಿದು ಮತವನ್ನ ಕೇಳುತ್ತಿದ್ದಾರೆ. ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ HD ಕುಮಾರಸ್ವಾಮಿರವರು, ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ BY ವಿಜಯೇಂದ್ರರವರು, CP ಯೋಗೇಶ್ವರ್ ಅವರು, ನಿಖಿಲ್ ಕುಮಾರಸ್ವಾಮಿರವರು, ಹಾಗೆ ಮಾಗಡಿ ಶಾಸಕರಾದ ಮಂಜಣ್ಣನವರು, ದೇವೇಗೌಡರು, ಬೆಂಗಳೂರು ದಕ್ಷಿಣದ ಶಾಸಕರಾದ M ಕೃಷ್ಣಪ್ಪನವರು, ರಾಜರಾಜೇಶ್ವರಿ ಶಾಸಕರಾದ ಶ್ರೀಯುತ ಮುನಿರತ್ನರವರು, ನಿಖಿಲ್ ಕುಮಾರಸ್ವಾಮಿರವರು ತಮ್ಮಗಳ ಮನೆಯ ಮುಂದೆ ಬರ್ತಿದ್ದಾರೆ. ಚನ್ನಪಟ್ಟಣದ ಪೊಲೀಸ್ ಸ್ಟೇಷನ್ ಮುಂಭಾಗ ದೊಡ್ಡ ರ್ಯಾಲಿಯನ್ನು ಉದ್ದೇಶಿಸಿ ಮಾನ್ಯ ಶ್ರೀ ಅಮಿತ್ ಶಾಜಿರವರು ಮಾತನಾಡಲಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ರವರು ಕಮಲದ ಗುರುತು, ಮಂಜುನಾಥ್ ರವರ ಗುರುತು ಕಮಲ, ಕಮಲಕ್ಕೆ ತಾವೆಲ್ಲ ಮತ ನೀಡುವ ಮುಖೇನ ಮಂಜುನಾಥ್ ರವರಿಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿಯನ್ನು ಮಾಡಿಕೊಳ್ತೀವಿ. ಡಾಕ್ಟರ್ CN ಮಂಜುನಾಥ್ ರವರು ಖ್ಯಾತ ನುರಿತ ಹೃದ್ರೋಗ ತಜ್ಞರು. ಅವರು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಮತವನ್ನು ನೀಡುವ ಮುಖೇನ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುವಂತೆ ಆಶೀರ್ವದಿಸಬೇಕೆಂದು ತಮ್ಮಗಳಲ್ಲಿ ಮನವಿಯನ್ನು ಮಾಡಲು ಮಾನ್ಯ ಶ್ರೀ ಅಮಿತ್ ಶಾಜಿ ಅವರು ಬಂದಿದ್ದಾರೆ. ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿರವರು, BY ವಿಜಯೇಂದ್ರರವರು, CP ಯೋಗೇಶ್ವರ್ ಅವರು, ಮಂಜಣ್ಣನವರು, ನಿಖಿಲ್ ಕುಮಾರಸ್ವಾಮಿರವರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇದೇ ರೀತಿ ಶ್ರೀಯುತ ಮುನಿರತ್ನರವರು, ಡಾಕ್ಟರ್ CN ಅಶ್ವತ್ಥನಾರಾಯಣರವರು ಸಹ ಬಂದಿದ್ದಾರೆ. ದಯಮಾಡಿ ಸ್ವಲ್ಪ ಮುಂದೆ ಹೋಗಿ. ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ನೋಡಿದರೆ ಈ ಬಾರಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಬಹಳ ಬೀಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು
2 ಲಕ್ಷಕ್ಕೂ ಹೆಚ್ಚು ಗೆಲ್ತಾರೆ. ಬಲೋ ಭಾರತ್ ಮಾತಾ ಕೋ, ಬಲೋ ಭಾರತ್ ಮಾತಾ ಕೋ. ಜಿಂದಾಬಾದ್ 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 ಜಿಂದಾಬಾದ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಮ್ಮೆಯ ಗೃಹ ಸಚಿವರು ಅಮಿತ್ ಶಾಜಿ ಅವರಿಗೆ, ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಎಚ್ ಡಿ ದೇವೇಗೌಡಜಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ನಮ್ಮ ನಾಯಕರಾಗಿರ್ತಕ್ಕಂಥ ಯೋಗೇಶ್ವರ್ ಅವರಿಗೆ, ಜನಮೆಚ್ಚಿದ ನಾಯಕರಾಗಿರ್ತಕ್ಕಂಥ ಯೋಗೇಶ್ವರ್ ಅವರಿಗೆ ಜಿಂದಾಬಾದ್ ಜಿಂದಾಬಾದ್. ಮೋದಿ ಮೋದಿ ಘೋಷಣೆ ಹೋಗೋಣ. ಮೋದಿ 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 ಅಲ್ಲಿ ನೋಡು, ಅಲ್ಲಿ ನೋಡು ತಗೊಂಡು ಅಲ್ಲಿ ನೋಡು, ಇಲ್ಲಿ ನೋಡು. ಜಿಂದಾಬಾದ್ 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 ಜಿಂದಾಬಾದ್. ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ನೋಡಿದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲದ ಹರಡ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎರಡು ಕೈಗಳನ್ನ ಮುಷ್ಟಿಯಲ್ಲಿ ಹಿಡಿದು ಜೋರಾಗಿ ಘೋಷಣೆ ಕೂಗಿ ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾಜಿರವರಿಗೆ, ಆರ್ಟಿಕಲ್ 370 ರದ್ದು ಮಾಡಿದ ಅಮಿತ್ ಶಾಜಿರವರಿಗೆ, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಅಮಿತ್ ಶಾಜಿರವರಿಗೆ, ಅಮಿತ್ ಶಾಜಿರವರಿಗೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರ ಪರವಾಗಿ ಮತವನ್ನ ಯಾಚಿಸಲು ಚನ್ನಪಟ್ಟಣದ ರಾಜ ಬೀದಿಗಳಲ್ಲಿ ಬರುತ್ತಿದ್ದಾರೆ ಶ್ರೀಯುತ ಅಮಿತ್ ಶಾಜಿರವರು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರ ಪರವಾಗಿ ತಮ್ಮಗಳ ಮನೆಯ ಮುಂದೆ ಮತವನ್ನ ಯಾಚಿಸಲು ಮಾನ್ಯ ಶ್ರೀ ಅಮಿತ್ ಶಾಜಿರವರು ಬರುತ್ತಿದ್ದಾರೆ. ಬಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಪರವಾಗಿ ಮತವನ್ನು ಯಾಚಿಸಲು ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿರವರು ತಮ್ಮಗಳ ಮನೆಯ ಮುಂದೆ ಬಂದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಇವರ ಕುರಿತು ಕಮಲ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಕುರಿತು ಕಮಲ, ಕಮಲಕ್ಕೆ ಮತ, ದೇಶಕ್ಕೆ ಹಿತ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಪರವಾಗಿ ಮತವನ್ನು ಯಾಚಿಸಲು ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿರವರು, ಮಾನ್ಯ ಶ್ರೀ ಸಿ.ಟಿ. ಯೋಗೇಶ್ವರ್ ಅವರು, ಮಾನ್ಯ ಮಂಜಣ್ಣನವರು, ಡಿ.ವೈ. ವಿಜೇಂದ್ರರವರು ತಮ್ಮೆಲ್ಲರ ಪರವಾಗಿ ಮತವನ್ನು ಯಾಚಿಸಲು ಬಂದಿದ್ದಾರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ತಾವೆಲ್ಲ ಮತವನ್ನು ನೀಡುವ ಮುಖೇನ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀವಿ. ಬಿಜೆಪಿ ಅಭ್ಯರ್ಥಿ, ಜನತಾದಳ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಕುರಿತು ಕಮಲ, ಕಮಲಕ್ಕೆ ಮತ, ಬೆಂಗಳೂರು ಗ್ರಾಮಾಂತರಕ್ಕೆ ಸರ್ವಾಂಗೀಣ ಹಿತ. ರೈತರಿಗೆ 6,000 ರೂಪಾಯಿಗಳನ್ನ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣ ನೀಡಿದ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ನೇತೃತ್ವಕ್ಕೆ ನಿಮ್ಮ ಮತ.
ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತಂದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಿಮ್ಮ ಮತ. ಉಜ್ವಲ ಯೋಜನೆಯನ್ನು ಜಾರಿಗೆ ತಂದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಿಮ್ಮ ಮತ. ದೇಶಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೀಡಿದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಿಮ್ಮ ಮತ. ಹಾಗೆ ವಾಹನದ ಎಡಭಾಗ ಮತ್ತು ಬಲಭಾಗದಲ್ಲಿ ನಿಂತಿರ್ತಕ್ಕಂಥವರೆಲ್ಲರೂ ಮುಂದೆ ಬರಬೇಕು ಅಂತೇಳಿ ವಿನಂತಿ. ಪೊಲೀಸ್ ಠಾಣೆ ವೃತ್ತದಲ್ಲಿ ತಮ್ಮನ್ನೆಲ್ಲ ಕುರಿತು ಅಮಿತ್ ಶಾಜಿರವರು ಮಾತನಾಡೋರಿದ್ದಾರೆ. ಪೊಲೀಸ್ ಠಾಣೆ ವೃತ್ತದಲ್ಲಿ ಅಮಿತ್ ಶಾಜಿರವರು ತಮ್ಮನ್ನೆಲ್ಲ ಕುರಿತು ಮಾತನಾಡೋರಿದ್ದಾರೆ. ದಯಮಾಡಿ ಪೊಲೀಸ್ ಠಾಣೆ ಹತ್ರ ಬರಬೇಕು ಅಂತೇಳಿ ವಿನಂತಿ. ಈಗಾಗಲೇ ನಮ್ಮ ರ್ಯಾಲಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ, ಶ್ರೀಯುತ ಯೋಗೇಶ್ವರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಟಿವಿ 18 न्यूज़ 18 बोलो भारत माता के, बोलो भारत माता के। बोलो भारत माता के। ಸ್ವಲ್ಪ ಆगे ಮೂವ್ ಆगे ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಮತವನ್ನು ಯಾಚಿಸಲು ಮಾನ್ಯ ಶ್ರೀ ಅಮಿತ್ ಶಾಜಿರವರು ಬಂದಿದ್ದಾರೆ. ದಯಮಾಡಿ ಮೂವ್ ಆಗಿ बोलो भारत माता के, बोलो भारत माता के। ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣಾ ಪ್ರಚಾರಕ್ಕಾಗಿ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾಜಿರವರು ನಮ್ಮಗಳ ಮನೆಯ ಮುಂದೆ ಬರುತ್ತಿದ್ದಾರೆ. ಚನ್ನಪಟ್ಟಣದ ರಾಜ ಬೀದಿಗಳಲ್ಲಿ
ಕ್ಷೇತ್ರದ ಶಾಸಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿರವರು, ಯೋಗೇಶ್ವರ್ ಅವರು, ನಿಖಿಲ್ ಕುಮಾರಸ್ವಾಮಿರವರು, ಮಂಜಣ್ಣ ಅವರು ಎಲ್ಲರೂ ಇದ್ದಾರೆ. ಹೋಗಿ
ಎಲ್ಲ ಬಿಜೆಪಿಯ ಮುಖಂಡರುಗಳು ಈ ಸಭೆಯಲ್ಲಿ ಬಂದಿದ್ದೀವಿ. ಬಂಧುಗಳೇ, ಅಮಿತ್ ಶಾಜಿರವರು ಚನ್ನಪಟ್ಟಣದ ಮುಖಾಂತರ ಇವತ್ತು ಲೋಕಸಭೆಗೆ ಚುನಾವಣೆಗೆ ರಣಕಲಿಯನ್ನ ಮಂಡಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಆನೆ ಬಲ ಬಂದಂತಾಗಿದೆ. ಅವರು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಈ ಚುನಾವಣೆಯಲ್ಲಿ ಸೌಮ್ಯ ಸ್ವಭಾವದ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು 100ಕ್ಕೆ 100 ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಇನ್ನು ಬಹಳ ಸಮಯಗಳು ನಾನು ಮಾತಾಡ್ತೀನಿ. ತಮ್ಮನ್ನ ಕುರಿತು ನಮ್ಮೆಲ್ಲರ ಕಳ್ಮಣೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಂತ ಶ್ರೀಯುತ ವಿಜೇಂದ್ರ ಅವರು ತಮ್ಮನ್ನ ಕುರಿತು ಮಾತಾಡ್ತಾರೆ. ನಮಸ್ಕಾರ. बोलो भारत माता की, बोलो भारत माता की. सन्मान्य नरेंद्र मोदी जी ಅವರಿಗೆ, ಮಾನ್ಯ ಅಮಿತ್ ಶಾ ಜಿ ಅವರಿಗೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾನ್ಯ ಯೋಗೇಶ್ವರ್ ಅವರಿಗೆ, ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತ ಬಂಧುಗಳೇ, ಇವತ್ತು ಚನ್ನಪಟ್ಟಣದಲ್ಲಿ ನಡೀತಾ ಇರ್ತಕ್ಕಂಥ ಈ ಜನ ಸಮೂಹ ನೋಡಿದ್ರೆ ಇವತ್ತು ಬೆಂಗಳೂರು ಗ್ರಾಮೀಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿ ಪರವಾದಂತ ಒಂದು ಅಲೆ ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಒಂದೇ ವೇದಿಕೆಯಲ್ಲಿ ಬಂದು ನಿಂತ ಅವತ್ತೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಡ್ರೆಸ್ ಇದ್ದಂತೆ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಹತಾಶರಾಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ. ಒಂದೇ ಮಾತಲ್ಲಿ ಹೇಳ್ತೇನೆ, ರಾಜ್ಯದಲ್ಲಿರ್ತಕ್ಕಂಥ 20 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ವಿಜಯ ಬೇರಿಯನ್ನು ಬಾರಿಸಿ ಕಮಲದ ಹೂವನ್ನು ಅರಳಿಸಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಮಾಡೋದಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ತೇನೆ, ರಾಜ್ಯದ ಜನರು ಇವತ್ತು ಬೇಸತ್ತೋಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿಯನ್ನ ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿರ್ತಕ್ಕಂಥ ರಾಜ್ಯದ ಮತದಾರರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನೀಡ್ತಾರೆ. ಯಾವ ರೀತಿ ನೀಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಇವತ್ತು ನಾವು ಒಗ್ಗಟ್ಟಾಗಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿದ್ದೆ ಬರ್ತಾ ಇಲ್ಲ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಒಂದೇ ಮಾತು ಹೇಳ್ತೇನೆ, ನಮ್ಮ ಬೆಂಗಳೂರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಹುಡುಕಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದನ ಮಾಡಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸತಕ್ಕಂಥ ಕೆಲಸ ಮಾಡಬೇಕಂತ ಮಾತನಾಡ್ತೇನೆ. ಬರೋ ಭಾರತ್ ಮಾತಾಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ. ಡಾಕ್ಟರ್ ಸಿ.ಎನ್.
ಮಂಜುನಾಥ್ ಅವರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಜನಸಾಗರವನ್ನು ನೋಡಿದ್ರೆ ಗೆಲುವು ನಂದೇ ಅಂತ ಅನ್ಸುತ್ತೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ. ಈ ಬದಲಾವಣೆಯ ಗಾಳಿ ಇವತ್ತು ಚನ್ನಪಟ್ಟಣದಿಂದಲೇ ಶುರುವಾಗಿದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು. ಇವತ್ತು ನರೇಂದ್ರ ಮೋದಿ ಅವರ ಸಂದೇಶ, ನರೇಂದ್ರ ಮೋದಿ ಅವರ ಕನಸು ಏನಿದೆ ಅಂದ್ರೆ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈ ವಿಶ್ವಾಸವನ್ನ ನೋಡಿದರೆ ಈ 400ರಲ್ಲಿ ನಾನು ಇರ್ತೀನಿ ಅಂತ ಇವತ್ತು ಇವತ್ತು ರೋಡ್ ಶೋ ಮೂಲಕ ಈ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ, ವೇಗವನ್ನು ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮಂದಹಾಸ ತಂದಿದೆ. ಹೀಗಾಗಿ ನಾವೆಲ್ಲರೂ ಇವತ್ತು ಆಶೀರ್ವಾದವನ್ನು ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಇದು ಬದಲಾವಣೆಯ ಕಾಲ, ಇದು ಬದಲಾವಣೆಯ ಸಮಯ. ತಾವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ. ನಮಸ್ಕಾರ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಾತ್ಯತೀತ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಆತ್ಮೀಯ ಕಾರ್ಯಕರ್ತರ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ 2024ರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ನಮ್ಮ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಚನ್ನಪಟ್ಟಣವನ್ನೇ ಆಯ್ಕೆ ಮಾಡಿ ಇಡೀ ರಾಜ್ಯದ 28 ಕ್ಷೇತ್ರಗಳಿಗೆ ಈಗಿನ ಒಂದು ಸಂದೇಶವನ್ನು ಕೊಡಲಿಕ್ಕೆ ತಮ್ಮ ಮುಂದೆ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ನಾನು ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಅವರ ಈ ಒಂದು ಚುನಾವಣಾ ಪ್ರಚಾರದ ಈ ಬೃಹತ್ ರ್ಯಾಲಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಜನತಾದಳದ ಕಾರ್ಯಕರ್ತ ಬಂಧುಗಳು ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ತಲೆಬಾಗಿನ ನಮಸ್ಕಾರಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಚುನಾವಣೆ ಒಂದು ಧರ್ಮ ಇದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಗೃಹ ಸಚಿವರು ನನಗೆ ವಿಶೇಷವಾಗಿ ಸಲಹೆಯನ್ನು ಕೊಟ್ಟರು. ಈ ಬಾರಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಆಯ್ಕೆ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಉತ್ತಮವಾದ ಹೆಸರನ್ನ ಅವರ ವೈದ್ಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರ ಅವಶ್ಯಕತೆ ಇವತ್ತು ನಮಗೆ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರದ ಗೃಹ ಸಚಿವರು ನನ್ನಲ್ಲಿ ಸಲಹೆಯನ್ನು ಕೊಟ್ಟಂತದ್ದೇನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತೇನವರು ಚುನಾವಣೆಗೆ ನಿಂತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಇವತ್ತು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಒಂದು ದೇಹದ ಎರಡು ಕಣ್ಣುಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ನನಗೆ ವಿಶೇಷವಾಗಿ ಕಳೆದ ಎರಡು ಚುನಾವಣೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಚುನಾವಣೆಗೆ ಬರದೇ ಇದ್ದು ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದೀರಿ. ನನ್ನ ದೇಹ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲೂ ಈ ಚುನಾವಣೆಯಲ್ಲಿ ಪ್ರವಾಸ ಮಾಡ್ತಾ ಇದ್ರು. ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲೇ ಇದೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನನಗೆ ರಾಜಕೀಯವಾಗಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ರಾಮನಗರ ಜಿಲ್ಲೆಯ ತಂದೆ ತಾಯಿಗಳಿಗೆ ವೇದಿಕೆ ಮುಖಾಂತರ ನಾನು ಮನವಿಯನ್ನ ಮತ್ತು ನನ್ನ ಹೃದಯದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೃದಯ ಸದಾಕಾಲ ಹಿಂದೆ ಎಂದೂ ಸಹ ನಾನು ರಾಮನಗರ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಯಾವುದೇ ಪೂರ್ವಜನ್ಮದ ಪುಣ್ಯ
ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು. ರಾಮನಗರ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಂದ್ರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನನ್ನ ಕೊನೆಯ ಉಸಿರವರೆಗೂ ನಾನು ಮರೆಯುವನಲ್ಲ. ಇವತ್ತು ಅನಿವಾರ್ಯವಾಗಿ ಒಂದು ಜನತಾದಳದ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಜೊತೆ ಕೂಡಿ ಈ ರಾಜ್ಯದಲ್ಲಿ ಮತ್ತೆ ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡೂ ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದ್ರಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಯ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ದೊರಕ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನನ್ನನ್ನು ನೀವು ಕ್ಷಮಿಸಬೇಕು. ನನ್ನ ಜನಪಟ್ಟದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಸನ್ಮಾನ್ಯ ದೇವೇಗೌಡರು 94ರಲ್ಲಿ ಬಂದ ನಂತರ ನಾನು ಈ ಒಂದು ಸಕ್ರಿಯವಾಗಿ ಈ ಒಂದು ಜಿಲ್ಲೆಯಲ್ಲಿ ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ ನಂತರ ಈ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳೇನಾಗಿದೆ ಅದನ್ನ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. 4ನೇ ತಾರೀಕು ಮಂಜುನಾಥ್ ಅವರ ನಾಮಪತ್ರವನ್ನು ಸಲ್ಲಿಸತಕ್ಕಂಥದ್ದು ಏನು ಕಾರ್ಯಕ್ರಮ ಇದೆ. ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮಗಳ ಮುಂದೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ. ಆದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅವಶ್ಯಕತೆ ಇರತಕ್ಕಂಥದ್ದು. ದೇಶದಲ್ಲಿ ಇಡೀ ಅವರು ಪುನಃ ಈ ಒಂದು ದೇಶದಲ್ಲಿ 400ಕ್ಕೂ ಹೆಚ್ಚಿನ ಸ್ಥಾನವನ್ನು ಗೆಲ್ಲತಕ್ಕಂಥದ್ರ ಮುಖಾಂತರ, ಅದರಲ್ಲೂ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ ಅಭ್ಯರ್ಥಿಗಳು ಗೆಲ್ಲತಕ್ಕಂಥದ್ರ ಮುಖಾಂತರ ಒಂದು ಐತಿಹಾಸಿಕವಾದಂತಹ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು. ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸಿದ್ದೇನೆ, ಅಮಿತ್ ಶಾಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಚನ್ನಪಟ್ಟಣದ ಗಂಟು ಮೆಟ್ಟಿನ ನೆಲ ಅಂತಕ್ಕಂಥ ಹೇಳಿಕೆ ಬಯಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ನೆಲದಿಂದ ಇವತ್ತು ರಾಜ್ಯದ 6.5 ಕೋಟಿ ಜನತೆಗೆ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವೆಲ್ಲ ಏನು ನಿರ್ವಹಿಸಿದ್ದೀರಿ, ನನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಾಕಿ ಹಲವಾರು ವಿಷಯಗಳನ್ನ ನಾನು ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಮಂಜುನಾಥ್ ಅವರು ಏನು 4ನೇ ತಾರೀಕು ಸಮಯ ನಿಗದಿ ಆಗಿದೆ, ಅವತ್ತು ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಾನು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪುನಃ ನಾನು ಇಲ್ಲಿಗೆ ಬರ್ತೇನೆ. ಇವತ್ತು ಯಾವತ್ತು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ರೀತಿಯ ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ. ಸೀರೆಗಳನ್ನ ಹಂಚೋದು, ಕುಕ್ಕರ್ಗಳನ್ನ ಹಂಚತಕ್ಕಂಥದ್ದು, ಹಣವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಜನತೆಯ ಮೇಲೆ ಆಮಿಷವನ್ನು ನೋಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಮರಳಾಗದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನ ಒರೆಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ.ಎಂ. ಮಂಜುನಾಥ್ ಅವರು. ಅವ್ರನ್ನ ಇವತ್ತು ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ರಾಮನಗರ ಜಿಲ್ಲೆಯ ಅಭಿವೃದ್ಧಿ ನಾವು ವೇದಿಕೆ ಮೇಲೆ ಇದ್ದೇವೆ. ವಿಜಯೇಂದ್ರ ಅವರಿದ್ದಾರೆ, ಯೋಗೀಶ್ ಅವರಿದ್ದಾರೆ. ಇವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡತಕ್ಕಂಥ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಾಡಿನ ಹಲವಾರು ನೀರಾವರಿ ಯೋಜನೆಗಳು ಹಲವಾರು ವರ್ಷಗಳಿಂದ ನೆರವಣಿಗೆ ಬಿಟ್ಟಿರತಕ್ಕಂಥದ್ದೇನಿದೆ ಅದೆಲ್ಲದಕ್ಕೂ ಪರಿಹಾರ ಜನತಾದಳ ಮತ್ತು ಬಿಜೆಪಿಯ ಈ ಮೈತ್ರಿಯ ಹೊಂದಾಣಿಕೆ ಏನಿದೆ, ನಮ್ಮ ವೈಯಕ್ತಿಕವಾದ ಸ್ವಾರ್ಥಕ್ಕೆ ಅಲ್ಲ, ಈ ನಾಡಿನಲ್ಲಿ ಆಗಬೇಕಂತ ಹಲವಾರು ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರ ಸಲಹೆಯ ಮೇರೆಗೆ ಈ ಒಂದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಜೊತೆ ನಾವೇನು ಕೈ ಜೋಡಿಸಿದ್ದೇವೆ. ಕಾಂಗ್ರೆಸ್ನ ನಾಯಕರಿಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ, ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇನೆ. ಈಗಾಗಲೂ ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ, ಜನತಾದಳ ಸತ್ಯ ಹೋಗಿದ್ದಂತೆ ಬಿಜೆಪಿ ಜೊತೆ ಹೋಗಿ ಜನತಾದಳ ಸತ್ತಿದ್ಯೋ ಬದುಕಿದೆಯೋ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ ಈ ಸಂದೇಶ ಇಡೀ ದೇಶಕ್ಕೆ ರಾಜ್ಯಕ್ಕೆ ಈ ಸಂದೇಶ ಇವತ್ತು ಚನ್ನಪಟ್ಟಣದಲ್ಲಿ ನಮ್ಮ ತಂದೆ ತಾಯಿಗಳು ಉದ್ದೇಶ ನೀಡಿದ್ದೇವೆ. ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಅಮಿತ್ ಶಾಜಿ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮೆಲ್ಲರನ್ನ ಉದ್ದೇಶಿಸಿ ದೇಶದ ಹೆಮ್ಮೆಯ ಗೃಹ ಸಚಿವರು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಹೊಳೆ ಸಮೇತ ಕಿತ್ತಾಕೋದ್ರ ಮೂಲಕ ಕಾಶ್ಮೀರದಲ್ಲಿ ಇವತ್ತು ಶಾಂತಿಯನ್ನ ಮನಸ್ಥಾಪನೆ ಮಾಡಿ
ಮಾನ್ಯ ಅಮಿತ್ ಶಾ ಜಿ ಅವರು ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. मेरे साथ बोलिए भारत माता की, भारत माता की जय श्री राम, जय जय श्री राम। आज के कार्यक्रम में मेरे साथ मंच पर उपस्थित श्रीमान कुमार स्वामी जी, पूर्व मुख्यमंत्री कर्नाटक प्रदेश, भाजपा के युवा अध्यक्ष विजयेंद्र येदुरप्पा जी और हमारे अभ्यर्थी जिनको आपको जिताना है डॉक्टर मंजुनाथ जी, और बेंगलोर ग्रामीण क्षेत्र से एक ही विधानसभा से आए हुए प्यारे भाइयों बहनों युवाओं, आप सभी को नमस्कार। ಚನ್ನಪಟ್ಟಣದಲ್ಲಿ ಈ ಜನಾಂಗ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಜಾತ್ಯತೀತ ಜನತಾದಳದ ಅಧ್ಯಕ್ಷ ಇರ್ತಕ್ಕಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಇರ್ತಕ್ಕಂಥ ವಿಜಯೇಂದ್ರ ಅವರೇ, ಯೋಗೇಶ್ ಅವರೇ, ಇವತ್ತು ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಬಂದಿರತಕ್ಕಂಥ ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು जेडीएस ಪಕ್ಷದ ಕಾರ್ಯಕರ್ತ ಬಂಧುಗಳೇ, मित्रों सबसे पहले मैं कर्नाटक की जनता को अपील करने आया हूं कि इस वक्त के लोकसभा चुनाव में कर्नाटक की 28 सीटें भाजपा और जेडीएस के खाते में डालने का काम करिए। ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸತಕ್ಕಂತ ಕೆಲಸವನ್ನ ಮಾಡಬೇಕು. ಅದಕ್ಕೆ ಇವತ್ತು ರಾಜ್ಯದ ಮತದಾರರಿಗೆ, ಕಾರ್ಯಕರ್ತರಿಗೆ ಮನವಿಯನ್ನು ಮಾಡೋದಕ್ಕೋಸ್ಕರ ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ. मित्रों, आप किसान महिला को वोट देंगे या कमल को वोट देंगे, आपका वोट सीधा नरेंद्र मोदी को मिलने वाला है। ಇವತ್ತು ಜಾತ್ಯತೀತ ಜನತಾ ಪಕ್ಷದ ಅಭ್ಯರ್ಥಿಗೆ ಚಿಹ್ನೆಗೆ ವೋಟ್ ಕೊಟ್ಟರು ಸಹ, ಕಮಲ್ಗೆ ವೋಟ್ ಕೊಟ್ಟರು ಸಹ, ಎರಡೂ ಕೂಡ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸ ಮಾಡ್ತದೆ. मोदी जी ने देश की जनता को अपील की है कि इस बार 400 से ज्यादा सीटें एनडीए को देनी है। आप सहमत हैं क्या? ನರೇಂದ್ರ ಮೋದಿಜಿ ಅವರ ಅಪೇಕ್ಷೆ ಇದೆ 400ಕ್ಕೂ ಹೆಚ್ಚು ಸಂಸದರನ್ನ ಗೆಲ್ಲಿಸಿ ಇವತ್ತು ದೇಶವನ್ನ ಮುನ್ನಡೆಸತಕ್ಕಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ನಮ್ಮ ಒಟ್ಟಿಗೆ ಇದೆಯಾ ಅನ್ನೋ ಮಾತನ್ನ ಮೊನ್ನೆ ಅಮಿತ್ ಶಾ ಅವರು ಕೇಳ್ತಾ ಇದ್ದಾರೆ. नरेंद्र मोदी जी ने 10 साल में देश को सुरक्षित किया है, हमारे अर्थतंत्र को 11वें नंबर से 5वें नंबर पर लाने का काम किया है। और मैं आज आपको एक मोदी गारंटी बताता हूं, मोदी जी को तीसरी बार प्रधानमंत्री बनाइए, मोदी जी देश के अर्थतंत्र को 3 नंबर का अर्थतंत्र बना देंगे। ಆತ್ಮೀಯರೇ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕಳೆದ 10 ವರ್ಷದಲ್ಲಿ ಅವರ ಆಡಳಿತ ವೈಖರಿಯಿಂದ ದೇಶದ ಸುರಕ್ಷತೆಯನ್ನು ಇವತ್ತು ಕಾಪಾಡಿದ್ದಾರೆ. ಜೊತೆಯಲ್ಲಿ ಭಾರತ ಇವತ್ತು 11ನೇ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ ಇವತ್ತು 5ನೇ ಸ್ಥಾನಕ್ಕೆ ಒಂದು 5ನೇ ಆರ್ಥಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಮುಂದಿನ ಬಾರಿ ಕೆಲಸದ ಮೂಲಕ 3ನೇ ಒಂದು ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಜಿ ಅವರು ಮಾಡಲಿದ್ದಾರೆ. मित्रों, एक और बेंगलुरु में धमाके हो रहे हैं और दूसरी ओर अभी मुझे खबर मिली कि कर्नाटक में एसडीपीआई ने कांग्रेस को समर्थन दिया है। अगर ये बात सही है तो कर्नाटक की ಸಂಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಸುರಕ್ಷತೆಯಿಂದ ಇರೋದಕ್ಕೆ ಸಾಧ್ಯನಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿದೆ. ಇವತ್ತು मित्रों, पूरा देश
मोदी जी के साथ है। आज के रोड शो से मुझे भी विश्वास हो गया है कि कर्नाटक की जनता मोदी जी के साथ है और इस चुनाव में मंजूनाथ जी 5 लाख से ज्यादा वोट से ಈ ದೇಶದಲ್ಲಿ ಜನರು ಇವತ್ತು ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಆದಂತಹ ರೋಡ್ ಶೋ ನೋಡಿದ್ರೆ ನಮ್ಮ ಡಾಕ್ಟರ್ ಸಿ ಮಂಜುನಾಥ್ ರವರು 5 ಲಕ್ಷ ಮತಗಳ ಅಂತರದಿಂದ ಜಯಭಾರಿ ಬಾರಿಸ್ತಾರೆ. मित्रों, मोदी जी 23 साल से मुख्यमंत्री और प्रधानमंत्री है। मोदी जी पर 1 रुपये का करप्शन का आरोप नहीं लगा। दूसरी ओर कांग्रेस पार्टी 12 लाख करोड़ के घपले घोटाले की है। मोदी जी जैसा प्रामाणिक प्रधानमंत्री है और मंजूनाथ जैसा सेवाभावी राष्ट्रीय अध्यक्ष है। मुझे बताइए, मोदी जी को प्रधानमंत्री बनाने के लिए मंजूनाथ जी के कमल निशान पर वोट देकर मंजूनाथ जी को आप जिताएंगे क्या? ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ತದನಂತರ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಅವರ ಮೇಲೆ ಯಾವುದೇ ರೀತಿ ಭ್ರಷ್ಟಾಚಾರದ ಆರೋಪಗಳನ್ನು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಬ್ಬ ಜನಸೇವಕರಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕರಾಗಿರ್ತಕ್ಕಂಥ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಕಮಲದ ಹೂವಿನ ಚಿಹ್ನೆಯ ಮುಂದೆ ಬಟನ್ ಅನ್ನ ಒತ್ತೋದ್ರ ಮೂಲಕ ದೊಡ್ಡ ಹಂತದಲ್ಲಿ ಗೆಲ್ಲಿಸಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. अंत में आज के भव्य रोड शो के लिए मैं बेंगलुरु ग्रामीण की जनता का हृदय से धन्यवाद करता हूं। आप सभी मेरे साथ दोनों हाथ उठाकर बोलिए, भारत माता की।